ವೀಕ್ಷಕರೇ ನಮಸ್ಕಾರ. ನೋಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿಯ ಬಗ್ಗೆ ಆಗಾಗ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ. ಏಪ್ರಿಲ್ ತಿಂಗಳ ಹಣ ಬಂತಾ, ಮಾರ್ಚ್ ತಿಂಗಳ ಹಣ ಬಂತಾ, ಅದರ ಜೊತೆಗೆ ಈ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಕರೆಕ್ಟ್ ಆಗಿ ಬರ್ತಾ ಇದೆಯಾ, ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಅದರ ಜೊತೆಗೆ ಯಾರಿಗೆಲ್ಲ ಕರೆಕ್ಟಾಗಿ ಹಣ ಪ್ರತಿ ತಿಂಗಳು ಅಕೌಂಟಿಗೆ ಬರ್ತಾ ಇದೆ ಅಂಥವರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಬರ್ತಾ ಇಲ್ಲ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ, ನಮಗೆ ಬಂದಿಲ್ಲ, ನಮ್ಮ ಪಕ್ಕದೂರವ್ರಿಗೆ ಬಂದಿದೆ, ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ, ನಮಗೆ ಬರ್ತಾ ಇಲ್ಲ ಅಂತ ಹೇಳಿ. ಹಾಗಾದರೆ ನಿಮಗೂ ಬರ್ತಾ ಇದೆಯಾ 2,000 ರೂಪಾಯಿ? ನೋಡಿ, ಕೆಲವೊಂದಿಷ್ಟು ಜನಕ್ಕೆ ಫೆಬ್ರವರಿದು ಬಂದಿದೆ, ಮಾರ್ಚ್ದು ಬಂದಿಲ್ಲ, ಏಪ್ರಿಲ್ ಬಂದಿಲ್ಲ. ಇದು ಆಲ್ರೆಡಿ ಮೇ ರನ್ನಿಂಗು. ಮೇದ್ ಬಿಡಿ, 29, 30, 31ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಗೃಹಲಕ್ಷ್ಮಿ ಅನ್ನೋರು ಕೂಡ ಕಮೆಂಟ್ ಮಾಡಿ. ಯಾರಿಗೆ ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಬಹುದು. ನೋಡಿ, ಮೊನ್ನೆ ತಾನೇ ಗೃಹಲಕ್ಷ್ಮಿ ಹಣದ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ನಾನು ಆಗಲೇ ಹೇಳಿದಾಗೆ ಫೆಬ್ರವರಿಯದ್ದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, 99% ಕ್ಲಿಯರ್ ಆಗಿದೆ ಫೆಬ್ರವರಿ ಗೃಹಲಕ್ಷ್ಮಿ ಹಣ. ಮಾರ್ಚು ಏಪ್ರಿಲು 2 ತಿಂಗಳದ್ದು ಬಾಕಿ ಇರೋದು. ಹಾಗಾದರೆ ಯಾವಾಗ ಬರುತ್ತೆ ಮೇಡಮ್, ನಮಗೆ ಬಂದೇ ಇಲ್ವಲ್ಲ ಮಾರ್ಚ್ ಏಪ್ರಿಲ್ ತಿಂಗಳು, ಏನು ಮಾಡೋದು? ನೀವು ನೋಡಿದ್ರೆ ಗೃಹಲಕ್ಷ್ಮಿ ಹಣ ಬಂತು, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರಲ್ಲ ಅಂತ ಹೇಳಿ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಮಾರ್ಚು ಏಪ್ರಿಲು ಒಟ್ಟಿಗೆ 2 ತಿಂಗಳು ಹಣ ಒಟ್ಟಿಗೆ ಹಾಕಲ್ಲ, ಬಟ್ ಒಂದೊಂದು ವಾರ 15 ದಿನ ಗ್ಯಾಪ್ ಇಟ್ಕೊಂಡು ಹಣವನ್ನು ನಿಮ್ಮ ಅಕೌಂಟ್ಗೆ ಹಾಕಲಾಗುತ್ತೆ. ಈ ಮಾರ್ಚ್ ತಿಂಗಳು ಗೃಹಲಕ್ಷ್ಮಿ ಹಣ ಯಾರಿಗೆ ಬರಬೇಕು, ಅದೇ ರೀತಿ ಪೆಂಡಿಂಗಲ್ಲಿದೆ ಅಂಥವ್ರದ್ದು ಇನ್ನೇನು ಒಂದು 4 ದಿನದಲ್ಲೇ ನಿಮ್ಮ ಖಾತೆಗೆ ಬರುತ್ತೆ. ಅಂದರೆ ಸೋಮವಾರದ ಒಳಗಡೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇದೆಲ್ಲದರ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ನಾನು ಹೇಳ್ತಾ ಇರೋದು ಮಾರ್ಚು ಏಪ್ರಿಲ್ನ ಹಣ 29, 30 ಅಥವಾ 30, 31ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ, ಮಾರ್ಚ್ದು ಯಾರ್ದು ಬಂದಿಲ್ಲ ಅವರದ್ದು ಸೋಮವಾರದ ಒಳಗಡೆ. ಸೊ ಇವತ್ತು ಯಾವ ವಾರ? ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ವೆಯ್ಟ್ ಮಾಡಿ ಸೋಮವಾರ ನೀವು ಯಾವ ಅಕೌಂಟು ಬ್ಯಾಂಕು ಅಲ್ಲಿಗೆ ಹೋಗಿ, ಬ್ರಾಂಚ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಂಡ್ರೆ ಖಂಡಿತ ಬಂದಿರುತ್ತೆ. ಮಾರ್ಚ್ ಬಂತು ಮೇಡಮ್, ಏಪ್ರಿಲ್ ಬಂದಿಲ್ವಲ್ಲ, ಆಲ್ರೆಡಿ ಮೇ 15 ಆಯಿತು ಅಂತ ಅಂದ್ಕೊಂಡಿರ್ತೀರ. ಸೊ ಏನಪ್ಪ ಅಂದರೆ, ಏಪ್ರಿಲ್ ತಿಂಗಳ ಹಣ ಏನಿದೆ ಅದು ಕೂಡ ಇನ್ನು 8 ದಿನ ಬಿಟ್ಟು, ಸೋಮವಾರ ಈ ಹಣ ಬಂದರೆ ಇನ್ನು 8 ದಿನ ಬಿಟ್ಟು ಏಪ್ರಿಲ್ ತಿಂಗಳ ಹಣ ಕೂಡ ನಿಮಗೆ ಬರುತ್ತೆ. ಈಗ ಆಲ್ರೆಡಿ ಸಂಬಂಧಪಟ್ಟಂಥ ಇಲಾಖೆ ಮುಂದಾಗಿದೆ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವಂತಹ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಯೋಜನೆ. ಪ್ರತಿಯೊಂದು ಹಳ್ಳಿಯ ಮನೆಯ ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೊಂಡಾಡ್ತಾರೆ. ಆ ಹಣದಿಂದ ಇಡೀ ಸಂಸಾರವನ್ನು ನಿಯೋಜನೆ ಮಾಡಿದ್ದಾರೆ. ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಕೊಡಲಾಗುತ್ತೆ. ನೋಡಿ, ಬಾಕಿ ಉಳಿದ ಕಂತಿನ ಹಣವನ್ನು ಬೇಗನೆ ರಿಲೀಸ್ ಮಾಡಲಾಗುತ್ತೆ, ಯಾವುದನ್ನು ಕೂಡ ಹೋಲ್ಡ್ ಮಾಡಲ್ಲ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟರು. ಅದರ ಜೊತೆಗೆ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಕೊಟ್ಟರು, ಯಾವ ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ತಡವಾಗಿದೆ. ನೋಡಿ, ಒಂದು ಕಡೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಆಲ್ರೆಡಿ ರಾಜ್ಯದ ಲಕ್ಷಾಂತರ ಮಹಿಳೆಯರು ಎದುರು ನೋಡ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ. ಅಂದರೆ ಒಂದಷ್ಟು ತಾಂತ್ರಿಕ ಕಾರಣಗಳು, ಟೆಕ್ನಿಕಲ್ ಇಶ್ಯೂಸಿಂದ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗಿದೆ ಅನ್ನುವ ವಿಚಾರವನ್ನು ಕೂಡ ಮಾನ್ಯ ಸಚಿವರು ಒಪ್ಕೊಂಡ್ರು. ಅದರ ಜೊತೆಗೆ ಈ ಮಾರ್ಚು ಏಪ್ರಿಲ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ. ಒಂದಷ್ಟು ಜನಕ್ಕೆ ಫೆಬ್ರವರಿ ತಿಂಗಳ ಹಣ ಕೂಡ ಬಂದಿಲ್ಲ, ಅವರು ಕೂಡ ಕಮೆಂಟ್ ಮಾಡಬಹುದು. ನೋಡಿ, ಈಗ ಆಲ್ರೆಡಿ ಮಾರ್ಚು ಏಪ್ರಿಲ್ ತಿಂಗಳಿನ ಹಣ ರಿಲೀಸ್ ಮಾಡುವಂತಹ ಪ್ರಕ್ರಿಯೆ ಒಂದು ಅಂತಿಮವಾದಂಥ ಹಂತದಲ್ಲಿದೆ. ಕೆಲವೇ ದಿನಗಳಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ನಗದು ವರ್ಗಾವಣೆಯಾಗುತ್ತೆ, ಹಣ ತಲುಪುತ್ತೆ ಅನ್ನುವ ಭರವಸೆಯನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ.
ಹಾಗಾಗಿ ಇನ್ನೇನು 4 ದಿನ ವೆಯ್ಟ್ ಮಾಡಿ, ಸೋಮವಾರದ ಒಳಗಡೆ ಮಾರ್ಚ್ ಕಂತಿನ ಹಣ ಬಿಡುಗಡೆಯಾಗುತ್ತೆ. ಮಾರ್ಚ್ ತಿಂಗಳ ಬಾಕಿ ಅದಾಗಿ 4 ದಿನದಲ್ಲೇ ಮಾರ್ಚ್ ಆದಮೇಲೆ ಏಪ್ರಿಲ್ ತಿಂಗಳ ಹಣ ಕೂಡ ಬಿಡುಗಡೆಯಾಗುತ್ತೆ. ಮತ್ತೊಂದು ಕಡೆ ಸಾಕಷ್ಟು ವಿಚಾರಗಳು ಕೂಡ ಕೇಳಿಬರ್ತಾ ಇತ್ತು. ಹಣಕಾಸಿನ ಕೊರತೆ ಇದೆ, ರಾಜ್ಯ ಸರ್ಕಾರಕ್ಕೆ ನಿಭಾಯಿಸೋದಕ್ಕಾಗ್ತಾ ಇಲ್ಲ, ಗ್ಯಾರಂಟಿಯ ಹೊರೆ, ಹಾಗೆ ಹೀಗೆ ಅಂತ ಹೇಳಿ ಯಾವ ಹಣಕಾಸಿನ ಕೊರತೆಯೂ ಕೂಡ ಕಾರಣ ಅಲ್ಲ. ಬದಲಾಗಿ ತಾಂತ್ರಿಕ ಅಡಚಣೆಗಳು ಮತ್ತು ಚುನಾವಣಾ ಪ್ರಕ್ರಿಯೆಗಳ ನಡುವಿನ ಆಡಳಿತಾತ್ಮಕ ಒಂದು ಬದಲಾವಣೆಗಳಾಯ್ತಲ್ಲ, ಇದೆಲ್ಲವೂ ಕೂಡ ಕಾರಣ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೊಡ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆ 2023 6ನೇ ತಾರೀಕು 6ನೇ ತಿಂಗಳಲ್ಲಿ ಜಾರಿಗೊಳಿಸಲಾದಂತಹ ಯೋಜನೆ. ಸೊ ಹಾಗಾಗಿ ನೋಡೋಣ, ಈಗ ಆಲ್ರೆಡಿ ಸಾಕಷ್ಟು ಫಲಾನುಭವಿಗಳು ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಬೆಂಗಳೂರುವನ್ನು ಗ್ರಾಮವನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಇನ್ನೂ ಯಾರು ನೋಂದಣಿ ಮಾಡಿಸ್ಕೊಂಡಿಲ್ಲ ಅನ್ನೋರು ಕೂಡ ನೋಂದಣಿಯನ್ನು ಮಾಡಿಸ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾರ್ಚು ಏಪ್ರಿಲ್ ತಿಂಗಳಿನ ಹಣ, ಮಾರ್ಚ್ ತಿಂಗಳ ಹಣ ಸೋಮವಾರದ ಒಳಗಡೆ ಬರುತ್ತೆ. ಅದಾಗಿ 8 ದಿನಕ್ಕೆ ಏಪ್ರಿಲ್ ತಿಂಗಳ ಹಣ ಕೂಡ ಬರುತ್ತೆ. ಹಾಗಾಗಿ ಯಾರಿಗೆ ಬಂದಿದೆ ಅವರು ಕಮೆಂಟ್ ಮಾಡಿ, ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಬಹುದು. ಧನ್ಯವಾದ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.